ಈಗ ಸಾಮಾನ್ಯವಾಗಿ ಕೆಲವು ಮಹಿಳೆಯರಿಗೆ ತುಂಬಾನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಗೆ ಮೆನೋಪಾಸ್ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ಇದರಿಂದ ಹೇಗೆ ಹೊರಬರಲು ಸಾಧ್ಯ? ಹೇಳಿದೆ, ವಯಸ್ಸು 8 ವರ್ಷದ ಒಂದು ಹೆಣ್ಣು ಮಗುವಿಗೂ ಇವತ್ತು ನಾವು ಕರೆದು ಸುಮ್ಮನೆ ಆಟದ ಟೈಪಲ್ಲಿ ಅವರಿಗೆ ಆಸನಗಳನ್ನು ಕಲಿಸುವಂಥದ್ದು, ಪ್ರಾಣಾಯಾಮಗಳನ್ನು ಕಲಿಸುವಂಥದ್ದು. ಈಗ ಚಿಕ್ಕ ಮಗು, ಒಂದು ಹೆಣ್ಣು ಮಗು ಅಂತಿಲ್ಲ, ಇದು ಚಿಕ್ಕ ಹುಡುಗರಿಗೂ ಕೂಡ ಅಷ್ಟೇ, ಒಂದು ಪ್ರಾಣಾಯಾಮದ ಸ್ಥಿತಿಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆ. ಇಷ್ಟು ಚಿಕ್ಕ ಮಕ್ಕಳಿಗೆ ನಾವು ಅವರಿಗೆ ಪ್ರಾರಂಭದಲ್ಲಿ ಆಸನಗಳನ್ನು ಕಲಿಸಿ ಅದರಲ್ಲಿ ಆಸಕ್ತಿ ಮೂಡಿಸಿದ ಮೇಲೆ ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಮುದ್ರೆಗಳ ಅಭ್ಯಾಸ ಇರ್ಬೋದು, ಇದನ್ನೆಲ್ಲವನ್ನು ಅಭ್ಯಾಸ ಮಾಡಿಸ್ತಾ ಹೋಗ್ತೇವೆ. ಆದ್ರೆ ನಮಗೆ ಹೆಣ್ಣು ಮಕ್ಕಳಿಗೆ ಇದರ ಒತ್ತಡವನ್ನು ಸ್ವಲ್ಪ ಜಾಸ್ತಿ ಹಾಕ್ತೇವೆ ನಾವು. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಈಗಂತೂ ಇತ್ತೀಚಿನ ಸ್ಥಿತಿಯಲ್ಲಿ ತುಂಬಾ ನಡೀತಾ ಇದೆ, ಗೊತ್ತಾಗಿದೆ ನಮಗೆ. ಅದಕ್ಕೆ ಪರಿಹಾರ ಒಂದು ಔಷಧಿ ಇದೆ. ಔಷಧಿ ಮೂಲಕ ವೈದ್ಯರು ಅದಕ್ಕೆ ಸರಿಯಾದ ಔಷಧಿಯನ್ನು ಕೊಡ್ತಾ ಇದ್ದಾರೆ, ಅದರಿಂದ ಆಗ್ತಾ ಇದೆ. ಇನ್ನು ಹೆಚ್ಚಿನವರು ಯೋಗದ ಮೂಲಕ ಅದಕ್ಕೆ ಏನಾದ್ರು ಔಷಧಿಯನ್ನು ಕೊಡ್ಲಿಕ್ಕಾಗತ್ತಾ ಅಂತ ಹೇಳಿ ತರಗತಿಗೆ ಬಂದು ಸೇರ್ಕೊಳ್ಳುವವರು ಸುಮಾರು ಜನ ಇದ್ದಾರೆ, ಸೇರ್ಕೊಂಡಿದ್ದಾರೆ, ಅದರಿಂದ ಮುಕ್ತರಾದವರು ಕೂಡ ಇದ್ದಾರೆ ಅಂತ ಹೇಳಿ. ಹಾರ್ಮೋನುಗಳಲ್ಲಿ ವ್ಯತ್ಯಾಸಗಳು ಆಗ್ತಾ ಇರೋದು ಈಗ ಬೇರೆ ಬೇರೆ ಟೈಪ್ ಅಲ್ಲಿ ಆಗ್ತಾ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರೋದು ಒಂದು ಮೇನ್ ಆಗಿರುವಂತದ್ದು ಆಹಾರದಲ್ಲಿ ಆದಂತಹ ವ್ಯತ್ಯಾಸ, ಇನ್ನೊಂದು ಲೈಫ್ ಸ್ಟೈಲ್, ನಾವು ಜೀವನ ತೆಗೆಯುವಂತಹ ಕ್ರಮಗಳಲ್ಲಿ ಆದಂತಹ ವ್ಯತ್ಯಾಸಗಳು. ಇದು ಎರಡು ಕಂಟಿನ್ಯೂಸ್ ಆಗ್ತಾ ಇರುವಂತದ್ದು. ನಾವು ಹೇಳ್ತೇವೆ ದಿನನಿತ್ಯ ವ್ಯಾಯಾಮ ನಮ್ಮ ದೇಹಕ್ಕೆ ಸಿಕ್ಕದೇ ಇದ್ರೆ ನಮ್ಮ ದೇಹದ ಜೀವಸತ್ವಗಳಿಗೆ ತೊಂದರೆ ಆಗತ್ತೆ, ಅಲ್ಲಿಂದ ಹಾರ್ಮೋನುಗಳ ವ್ಯತ್ಯಾಸಗಳು ನಮ್ಮ ದೇಹದಲ್ಲಿ ಆಗ್ತಾ ಹೋಗುವಂಥದ್ದು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ನಾನು ದಿನನಿತ್ಯ ಯೋಗ ಮಾಡಬೇಕು ಅಂತ ಹೇಳುವಾಗ ಎಲ್ಲರೂ ಒಂದು ಪ್ರಶ್ನೆ ಕೇಳೋದು, ನಿತ್ಯ ಮಾಡಬೇಕಾ, ನಮ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಮಾಡುವಂಥದ್ದು ಇದೆಲ್ಲ ಆಗ್ಬೋದಲ್ಲ ಅಂತ ಹೇಳಿ. ಆಗ್ಬೋದು, ಎಲ್ಲವೂ ಓಕೆ. ಯೋಗ ಅಂತ ಹೇಳಿದ್ರೆ ಹಾಗೆ ಅಂತ ನಾವು ಹೇಳ್ಬೇಕಾದ್ರು ಯಾವಾಗ್ಲೂ ಅಷ್ಟೇ ಆಹಾರದ ಪದ್ಧತಿ ಹೇಳ್ಬೇಕಾದ್ರೂ ಹೇಳ್ತೇನೆ. ನಾನು ಎಲ್ಲ ಆಹಾರದ ವಿಚಾರಗಳನ್ನು ಹೇಳಬೇಕಾದ್ರೆ ಸಸ್ಯಾಹಾರ ಮಾಂಸಾಹಾರಗಳಿಗೂ ಹೋಗುವಾಗ ಹೇಳ್ತೇನೆ, ಮಾಂಸಾಹಾರ ತಗೊಳ್ಬಹುದು, ತಗೊಳ್ಳದೇ ಇದ್ದಾಗ ಇನ್ನೂ ಎಫೆಕ್ಟ್ ಜಾಸ್ತಿ ಆಗತ್ತೆ. ನಾವು ಒಳ್ಳೆಯ ಆಯ್ಕೆ ಯಾವುದು ಅನ್ನುವುದನ್ನು ಯೋಚನೆ ಮಾಡಬೇಕು ಅಂತ ಹೇಳಿ. ತಗೊಳ್ಳದೇ ಇದ್ದಾಗ ಆಗುವಂತ ಸ್ಥಿತಿಗೂ ತಗೊಂಡಾಗ ಆಗುವಂತ ಸ್ಥಿತಿಗೂ ವ್ಯತ್ಯಾಸಗಳು ನಮಗೆ ಗೊತ್ತಾಗ್ತಾ ಹೋಗ್ಬೇಕು, ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತಾ ಹೋಗ್ಬೇಕು ಅಂತ ಹೇಳಿ. ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಿಧಾನಕ್ಕೆ ನಿಲ್ಲಿಸುವುದು, ಒಮ್ಮೆಲೆ ನಿಲ್ಲಿಸುವಂತದ್ದು. ಈಗ ಮಾಂಸಾಹಾರ ಸೇವನೆ ಮಾಡ್ತಾ ಇರ್ತಾರೆ, ಒಮ್ಮೆಲೆ ನಿಲ್ಲಿಸುವಂತ ಸ್ಥಿತಿಗಳು ಬರ್ಬೋದು. ನಿಲ್ಲಿಸಬೇಕಾದ್ರೆ ಅವರು ವೈದ್ಯರ ಹತ್ರ ಒಂದ್ಸಲ ಸಲಹೆ ತಕೊಂಡು ಒಳ್ಳೇದು, ಅಥವಾ ಯೋಗ ಶಿಕ್ಷಕರ ಹತ್ರ. ಹೇಗೆ ಅಂತ ಹೇಳಿದ್ರೆ ನಾವು ಹೇಗೆ ಅದನ್ನು ನಿಧಾನಕ್ಕೆ ತಕೊಂಡು ಒಮ್ಮೆಲೆ ಬಿಟ್ರೆ ಏನಾದ್ರು ಪ್ರಾಬ್ಲಮ್ಸ್ ಆಗತ್ತಾ? ಕೆಲವರ ದೇಹಕ್ಕೆ ಆಗಬಹುದು, ಕೆಲವರಿಗೆ ಏನು ಆಗದೇ ಇರ್ಬೋದು. ದೇಹ ಪ್ರಕೃತಿ ಒಬ್ಬೊಬ್ಬರದ್ದು ಒಂದೊಂದು ಟೈಪ್ ಇರುತ್ತೆ. ಒಬ್ಬರಿಗೆ ಯೋಗ ಮಾಡುವಾಗ್ಲೂ, ಯೋಗ ಆಸನಗಳನ್ನು ಮಾಡಬೇಕಾದ್ರೆ, ವ್ಯಾಯಾಮಗಳನ್ನು ಮಾಡಬೇಕಾದ್ರೂ ನಾನು ಎಲ್ಲರಿಗೆ ಒಂದೇ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇರ್ತೇನೆ. ಒಬ್ಬರಿಗೆ ಒಂದು ಆಸನ ಬೇಗ ಬಂದ್ಬಿಡತ್ತೆ, ಅದೇ ಆಸನ ನಾನು ಕೊಡುವಂತಹ ಆಸನದ ಸ್ಥಿತಿ ಒಬ್ಬರಿಗೆ ಬೇಗ ಬರುತ್ತೆ, ಇನ್ನೊಬ್ಬರಿಗೆ ಸ್ವಲ್ಪ ತಡವಾಗಿ ಬರಬಹುದು. ಅದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ದೇಹ ಪ್ರಕೃತಿ, ಅವ್ರದ್ದು ಬೇರೆ ಇವರದು ಬೇರೆ, ಆ ಪ್ರಕೃತಿ ನಿಯಮದ ಪ್ರಕಾರ ಅದು ಹೋಗ್ತಾ ಇರತ್ತೆ. ಇದು ಅಷ್ಟೇ. ಈಗ ಹಾರ್ಮೋನುಗಳಲ್ಲಿ ಇಂಬ್ಯಾಲೆನ್ಸ್ ಆಗುವಂಥದ್ದು ಮುಂಚೆ ಹೇಳ್ತಾ ಇದ್ರು, ಮೇನ್ ಆಗಿ ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ಡೇಟ್ ಮೆಚೂರ್ಡ್ ಆಗುವಂತ ಟೈಮು, ಒಂದು ಋತುಸ್ರಾವ ಮತ್ತೆ ಮೆನೋಪಾಸ್ ಟೈಮು, ಇದು ಎರಡು ನಮಗೀಗ ಒಂದು ಒಳ್ಳೆಯ ಘಟ್ಟ. ಅದು ಋತುಸ್ರಾವ ಪ್ರಾರಂಭ ಆದ ಸಮಯದಲ್ಲಿ ನಾವು ಹೇಳ್ತೇವೆ, ಮುಂಚೆ ಯಾವ ಸಮಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದಕ್ಕೊಂದು ಏಜ್ ಲಿಮಿಟ್ ಅಂತ ಇತ್ತು. 15ರಿಂದ 18-19 ಒಳಗಡೆ ಅವಳು ಋತುಮತಿ ಆಗಬೇಕು ಅಂತ ಇರುವಂತದ್ದು, ಇದು ಸರಿಯಾದ ಪದ್ಧತಿ ಇತ್ತು. ಇನ್ನು ಒಂದು 50 ವರ್ಷದ ತನಕ ನಿರಂತರವಾಗಿ ಆ ತಿಂಗಳ ಋತುಸ್ರಾವ ನಡೀತಾ ಇದ್ದಾಗೆ 50 ವರ್ಷದ ನಂತರ ನಿಂತಾಗ ಅದರಲ್ಲಿ ಏನು ನನಗೆ ಬದಲಾವಣೆಗಳೇ ಗೊತ್ತಾಗೋದಿಲ್ಲ. ಆರಾಮದಲ್ಲಿ ನಿಂತಾಯ್ತು. ಈಗ ನಿಮ್ಮ ಅಮ್ಮನವರನ್ನ ಅಜ್ಜಿಯವರನ್ನ ಯಾರಾದ್ರೂ ಕೇಳಿ, ನನಗೆ ಅದು ನಿಂತ ಸ್ಥಿತಿ ನನಗೆ ನೆನಪೇ ಇಲ್ಲ, ಆರಾಮದಲ್ಲಿ ಇತ್ತು. ಈಗ ಆ ಸ್ಥಿತಿ ಹೇಗಾಗಿದೆ, ಇವತ್ತು 5ನೇ ಕ್ಲಾಸಿನ ಒಂದು ಹುಡುಗಿಗೆ 4ನೇ ಕ್ಲಾಸಿನ ಒಂದು ಹುಡುಗಿ ಋತುಮತಿ ಆಗ್ತಾಳೆ. ಇಷ್ಟು ಬೇಗ ಋತುಮತಿ ಆಗೋದಕ್ಕೆ ಕಾರಣ ಏನು? ನಾನು ಅದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ಕಾರಣ ಅದೇ ಇರುವಂಥದ್ದು ಅಂತ ಹೇಳಿ. ಮತ್ತೆ ಮೆನೋಪಾಸ್ ಆಗುವ ಸಮಯ ಕೂಡ ಹಾಗೆ 40 ವರ್ಷದ ಒಳಗಡೆ ಇವತ್ತು ಎಷ್ಟು ಕೇಸುಗಳು ನಮ್ಮದು ಹಾಗೆ ಬರ್ತಾ ಇದೆ. ಹೀಗೆ ಆಗ್ತಾ ಇದೆ. ಏನು ಮಾಡಬೇಕು? ಅದಕ್ಕೆ ಏನಿಲ್ಲ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡುತ್ತೆ. ಜೀವನ ಪದ್ಧತಿಯನ್ನು ಅಷ್ಟು ಬೇಗ ನಮ್ಗೆ ಈಗ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಚೇಂಜ್ ಮಾಡೋದು? ಅವರು ಬೆಳಗ್ಗೆ, ನಾನು ಆಗ್ಲೇ ಹೇಳಿದಲ್ಲ,
ಆಹಾರ 8:15 ಮುಂಚೆ ತಿನ್ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು, ನಮ್ದು ಅಡಿಗೆ ಎಷ್ಟೊತ್ತಿಗೆ ಆಗ್ಬೇಕು, ಅದನ್ನು ಸೇವನೆ ಎಷ್ಟೊತ್ತಿಗೆ, ನಂದೆಲ್ಲ ಕೆಲಸವನ್ನು ಮುಗಿಸಿ ಅದನ್ನೆಲ್ಲ ಮಾಡ್ಬೇಕಲ್ವಾ ನಾನು. ಮಕ್ಕಳು ಮಾಡ್ತಾರೆ, ಸಮಸ್ಯೆ ದೊಡ್ಡವರದಾಗತ್ತೆ. ಎಲ್ಲರನ್ನು ಹೊರಗೆ ಕಳಿಸಿದ ಮೇಲೆ ತಾಯಿಯಂದ್ರು ಮೇನ್ ಆಗಿ ನಂಗೆ ತಾಯಂದಿರ ವಿಚಾರಗಳು ತುಂಬಾ ಖುಷಿಯಾಗಿ ಸಿಗ್ತಾ ಇರೋದು. ಯಾಕಂತ ಹೇಳಿದ್ರೆ ನಮ್ದು ದೊಡ್ಡವರದೊಂದು ಬ್ಯಾಚ್ ನಡೀತಾ ಇದೆ, ಅಲ್ಲೆಲ್ಲ ಇಂತಹ ಸಮಸ್ಯೆಗಳ ಬಗ್ಗೆ ವಿಚಾರಗಳು, ನಮ್ದು ಚರ್ಚೆಗಳು ಕೂಡ ಆಗತ್ತೆ, ಆರೋಗ್ಯವಂತ ಚರ್ಚೆಗಳು ನಡೀತಾ ಇರತ್ತೆ. ಆಗ ಈ ವಿಚಾರಗಳೆಲ್ಲ ಬರುತ್ತೆ. ನಾವೆಲ್ಲ ಸಮಯವನ್ನು ಮುಂದೆ ದೂಡುದು ಯಾಕಂದ್ರೆ ಎಲ್ಲರದಾಗಿ ಆಮೇಲೆ ನಾನು ಸೇವನೆ ಮಾಡ್ತೇನೆ ಫುಡ್, ಈಗ ಹಾಗೆ ನನಗೆ ತಿನ್ಲಿಕ್ಕೆ ಆಗುದಿಲ್ಲ ಮೇಡಮ್ ಅಂತ ಹೇಳಿದಂತ ತಾಯಿಯಂದಿರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ನಮಗೆ ಅದು ಬೇಕು, ಆ ಸಮಯ ತಿನ್ನುವ ಸಮಯದಲ್ಲಿ ನಮಗೆ ತೊಂದರೆ ಇನ್ನು ಮುಂದೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಅದರ ನಿಯಮವನ್ನು ಈಗ ಪಾಲನೆ ಮಾಡ್ತಾ ಇದ್ದಾರೆ. ಅದು ಯಾವಾಗ ಸಾಧ್ಯ ಆಯ್ತು ಅಂತ ಅವರು ನಿರಂತರವಾಗಿ ಯೋಗವನ್ನು ಮಾಡ್ತಾ ಹೋದ ಹಾಗೆ ಅಂತೇಳಿ. ಹಾರ್ಮೋನ್ಗಳ ವ್ಯತ್ಯಾಸ ಆಗಬಾರದು ಅಂತ ನಮ್ಮ ಆಹಾರದ ಪದ್ಧತಿಯಲ್ಲಿ ನಾವು ವ್ಯತ್ಯಾಸವನ್ನು ಮಾಡ್ಕೊಳ್ಳೇಬಾರ್ದು. ಒಂದು ಆಹಾರ, ಇನ್ನೊಂದು ನಿದ್ರೆ. ನಿದ್ರೆ ಕೂಡ ಆಗ ಹೇಳಿದಲ್ಲ, ನಾನು ಮಲಗುವ ಸ್ಥಿತಿ ಒಂದು 10 ಗಂಟೆಗೆ ಮಲಗಬೇಕಾದ್ರೆ ನಾನು ಬೇಗ ಆಹಾರವನ್ನು ತಗೊಳ್ಳುವಂಥದ್ದು, ಅದಕ್ಕಂತೇಳಿ 12 ಗಂಟೆಗೆ ಇವತ್ತು ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಮೇಯ್ನ್ ಆಗಿ ನಾನು ಇದನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈಗ ಹೇಳ್ತಾರೆ, ಹೆಚ್ಚಾಗಿ ಹುಡುಗಿಯರ ಬಗ್ಗೆ ಮಾತಾಡ್ಬೇಕಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ತುಂಬಾ ವಿಪರೀತವಾಗಿ ಹೋಗ್ತಾ ಇದೆ. ನನಗೆ ಹೈಯೆಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಗಳಿರ್ಬೋದು, ಡಾಕ್ಟರ್ಸ್ಗಳಿರ್ಬೋದು ಹೇಳ್ತಾರೆ ನಮ್ಗೆ ಸ್ಟ್ರೆಸ್, ಮತ್ತೊಂದು ನಮ್ಗೆ ಸಮಯ ಇಲ್ಲ. ಈಗ ಯೋಗ ತರಗತಿ ನಂದು ಕ್ಲಾಸ್ ಇರೋದು ಎಷ್ಟು, ಬೆಳಗ್ಗೆ 6ರಿಂದ 7, ಸಾಯಂಕಾಲ 6ರಿಂದ 7. ಈ 2 ಸಮಯಗಳು ಇಂಜಿನಿಯರ್ಸ್ ಸ್ಟೂಡೆಂಟ್ಗಳಿಗಿರ್ಬೋದು ಅಥವಾ ಇಂಜಿನಿಯರ್ ಆದವರು, ಕಲಿತು ಮುಗಿಸಿದವರು, ಕೆಲಸಕ್ಕೆ ಹೋಗುವಂತ ಸ್ಟೂಡೆಂಟ್ಗಳು ಇರ್ಬೋದು, ಅವರಿಗೆ ಆ ಸಮಯ ಸೂಕ್ತ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬೆಳಗಿನ ಹೊತ್ತು ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ರಾತ್ರಿ 2 ಗಂಟೆ 3 ಗಂಟೆಗೆ ಮಲಗಿರ್ತಾರೆ ಅವರು. ಅಷ್ಟು ಲೇಟ್ ಆಗಿ ಮಲಗಿ ನಾನು ಬೆಳಗ್ಗೆ ಹೇಳೋದೇ ಬೇಡ ಅಂತಲೇ ಹೇಳ್ತೇನೆ ನಾನು ಅವರಿಗೆ. ನೀವು ಎದ್ದು ಯೋಗವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಿದ್ರು ಪ್ರಯೋಜನಕ್ಕೆ ಬರುವುದಿಲ್ಲ ಅದು. ಯಾಕಂದ್ರೆ ಅಷ್ಟು ನಿದ್ದೆಯನ್ನು ಕೆಟ್ಟಿರ್ತಾರೆ ಅವರು, ಸಾಧ್ಯನೇ ಇಲ್ಲ. ಇನ್ನು ಸಂಜೆ ಹೊತ್ತು ಅವರು ಕೆಲಸದಲ್ಲಿ ಇರ್ತಾರೆ. ಅದೇ ನಿಮಗೆ ಇದೆಲ್ಲವೂ ಆಸಕ್ತಿ ಮೇಲೆ ನಡೆಯೋದು, ಇಂಟ್ರೆಸ್ಟ್ ಇದ್ರೆ ಖಂಡಿತ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಕೂಡ ನನ್ನ ಹತ್ರ ಇದೆ. ಯಾಕಂತ ಹೇಳಿದ್ರೆ ನನಗೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಗಳು ಒಂದಿಬ್ರು ಬರ್ತಾರೆ. ಅವರು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವರ ಸ್ಟೇಜ್ ಅಲ್ಲಿ ಇರ್ತಾರ, ಅವರಿಗಿಂತ ಮೇಲಿನ ಪಂಕ್ತಿಯವರ ಹತ್ರ ಪರ್ಮಿಷನ್ ತಕೊಂಡು ಬಂದು ಮಾಡುವವರು ಇದ್ದಾರೆ. ಹೇಗಿರ್ತಾರೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಇಲ್ಲಿ ಯೋಗವನ್ನು ಮಾಡ್ತಾರೆ. ಪಾಪ ಅವ್ರು ಏನಾದ್ರೂ ಒಂದು ಫೋನ್ ಕಾಲ್ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು, ಅವರು ಹೋಗಿ ಅಟೆಂಡ್ ಆಗಿ ಮತ್ತೆ ಮಾಡ್ತಾರೆ. ಅದಕ್ಕೆ ಮಾಡುವಾಗ ನಾನು ಹೇಳ್ತೇನೆ, ನಿಮ್ದು ನಾವು ಯೋಗ ಮಾಡುವಾಗ ಹೇಳ್ತೇವೆ ನಮ್ದು ಕಾನ್ಸಂಟ್ರೇಷನ್ ಈಗ ನಂದು ಅಂತ ಹೇಳಿದ್ರೆ ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸ್ಗಳು ನಿರಂತರವಾಗಿ ನಡೀತಾ ಇರೋದು. ಕೊರೋನಾದ ನಂತರ ಆನ್ಲೈನ್ ಕ್ಲಾಸ್ಗಳು ತುಂಬಾ ಚೆನ್ನಾಗಿ ಲೈವ್ ಕ್ಲಾಸ್ಗಳು ನಡೀತಾ ಇದೆ. ಅವ್ರಿಗೆ ಗೊತ್ತಾಗುತ್ತೆ ನಂಗೆ, ಅವರು ಪಕ್ಕಕ್ಕೆ ಹೋಗಿ ಅದಕ್ಕೆ ಹೇಳ್ತೇನೆ, ನೀವು ಕ್ಲಾಸಿಗೆ ಬಂದ ಮೇಲೆ ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲೆ ಇಟ್ಕೊಳ್ಬೇಕಾದ್ರೆ ಯಾವುದರ ಬಗ್ಗೆ ಚಿಂತೆಯನ್ನು ಮಾಡಬಾರದು. ಅದಕ್ಕೆ ಒಬ್ಳು ಹುಡುಗಿ ಹೇಳಿದ್ಲು ನನ್ನ ಹತ್ರ, ಖಂಡಿತ ಮೇಡಮ್ ಅದನ್ನು ಮಾಡ್ತೇನೆ, ನನಗೆ ಸ್ವಲ್ಪ ಸಮಯ ಕೊಡಿ. ಒಂದು 4-5 ತಿಂಗಳು ಅವಳು ಹಾಗೆ ಮಾಡಿದ್ಲು. ಈಗ ನಿರಂತರವಾಗಿ ಅವರ ಪರ್ಮಿಷನ್ ತಕೊಂಡು ಮಾಡ್ತಾ ಇದ್ದಾಳೆ. ಆಗುತ್ತೆ ಅಂತ ಬೇಕೇ ಬೇಕು ಅಂತೇಳಿ. ಅದು ಹೆಣ್ಣು ಮಕ್ಕಳಿಗೆ ಬಂತು ಅಂತ ಅಂದಿದ್ರೆ ಅವರು ಪಾಸ್ ಆಗ್ತಾರೆ ಅಂತೇಳಿ. ಅದಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದೆ ಇರದೆ ನೋಡ್ಕೊಳ್ಳಿಕ್ಕೆ ಒಂದೇ ಅಂತ ಹೇಳಿದ್ರೆ ಅದು ನಿರಂತರವಾಗಿ ಯೋಗವನ್ನು ಮಾಡುವಂಥದ್ದು. ಯೋಗವನ್ನು ಮಾಡ್ತಾ ಹೋದಾಗೆ ನಾವು ಇನ್ನು ಕಷ್ಟಪಡ್ಬೇಕಾಗಿಲ್ಲ, ಆಹಾರದ ಪದ್ಧತಿ ನಮಗೆ ಅಭ್ಯಾಸ ಆಗಿಬಿಡತ್ತೆ. ಇದನ್ನೇ ಮಾಡಬೇಕು ನಾನು, ನಿದ್ರೆ ಇಷ್ಟೇ ಹೊತ್ತಿಗೆ ಮಾಡಬೇಕು ನಾನು, ಇದೆಲ್ಲ ಆಗ್ತಾ ಹೋದಾಗೆ ಎಲ್ಲವೂ ಮುಂದುವರಿಯುತ್ತಾ ಹೋಗುವಂಥದ್ದು ಅಂತೇಳಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೂ 8 ವರ್ಷದ ಮಗುವಿಗೆ ಕೂಡ ಒಂದು ಬಟರ್ಫ್ಲೈ ಎಕ್ಸಸೈಸ್ ಅನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಅದರಿಂದ ಅವ್ರಿಗೆ ಋತುಸ್ರಾವದ ಸಮಯದಲ್ಲಿ ಏನೂ ಪ್ರಾಬ್ಲಮೇ ಬರೋದಿಲ್ಲ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಇವತ್ತು ಇದು ಗೊತ್ತಾಗಿರ್ಬೋದು ನಿಮಗೆ, ಹೆರಿಗೆ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲಿಯಾದ್ರೂ ಸಿಸೇರಿಯನ್ ಆಯಿತು ಅಂತ ಹೇಳಿದ್ರೆ ನಮಗೆ ನ್ಯೂಸ್ ಬರ್ತಾ ಇತ್ತು, ಅವರಿಗೆ ಸಿಸೇರಿಯನ್ ಆಯ್ತಂತೆ ಅಂತ. ಇವತ್ತು ಹೇಗೆ ನ್ಯೂಸ್ ಗೊತ್ತಾ, ಉಲ್ಟಾ ನ್ಯೂಸ್ ಬರ್ತಾ ಇದೆ, ಅಲ್ಲಿ ನಾರ್ಮಲ್ ಆಯ್ತಂತೆ ಹೆರಿಗೆ ಅಂತ. ಅಂದ್ರೆ ಅಷ್ಟು ಇದೆ ಅಂತ. ಈಗ ನಾರ್ಮಲ್ ಹೆರಿಗೆ ಅನ್ನುವಂಥದ್ದು ರೇರ್ ಕೇಸ್ಗಳಾಗ್ತಾ ಇದೆ. ಅದಕ್ಕೋಸ್ಕರ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಕಾರಣಗಳು ಇದೆ. ಒಂದು, ನಮಗೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ಸಿಸೇರಿಯನ್ ಮಾಡೋದು. ಇವತ್ತು ಸಾಧ್ಯ ಇಲ್ಲ ಅಲ್ಲ, ಮನಸ್ಸು ಗಟ್ಟಿ ಇಲ್ಲದ ಸ್ಥಿತಿಯಲ್ಲೂ ಕೂಡ ಸಿಸೇರಿಯನ್ಗಳು ನಡೀತಾ ಇದೆ ಅಂತೇಳಿ. ಅದಕ್ಕೆ ಒಂದೇ ಉದ್ದೇಶ ಹೇಳ್ತಾರೆ. ಒಂದು ನಮಗೆ ಒಬ್ರು ಡಾಕ್ಟರ್ ಹೀಗೆ ಮಾತಾಡ್ಬೇಕಾದ್ರೆ ನನ್ನೊಬ್ರು ಸ್ಟೂಡೆಂಟೇ ಅವ್ರು ಹೇಳಿದ್ರು, ಮೇಡಮ್ ನನಗೆ ಏನು ಕಷ್ಟ ಇಲ್ಲ. ಈಗ ಅಮ್ಮ ಮಗಳು ನನ್ನ ಡಾಕ್ಟರ್ ಶಾಪಿಗೆ ಬಂದಾಗ ಪ್ರೆಗ್ನೆನ್ಸಿಯನ್ನು ಕರ್ಕೊಂಡು ಬರ್ತಾರೆ, ಮಗಳು ಕೂಗ್ತಾ ಇರ್ತಾಳೆ, ಫಸ್ಟಿಗೆ ಹೇಳೋದು ಅಮ್ಮ ಏನು ಅಂತ ಹೇಳಿದ್ರೆ ಅವರಿಗೆ ಒಂದು ಸಲ ಸಿಸೇರಿಯನ್ ಮಾಡಿಬಿಡಿ, ನೋವು ತಿನ್ಲಿಕ್ಕೆ ಕಷ್ಟ. ಅದಕ್ಕೆ ಹೇಳ್ತೇವೆ ನಾವು ಯೋಗದಲ್ಲಿ ದೇಹ ಮನಸ್ಸಿನ ಶಿಕ್ಷಣ ನಡಿಲೇಬೇಕು. ಮನಸ್ಸು ಯಾವಾಗ ಒಬ್ಬಳು ತಾಯಿ ಅಮ್ಮನಿಗೆ ಚಿಕ್ಕಂದಿನಿಂದ ಅದೇ ಶಿಕ್ಷಣವನ್ನು ಕೊಡ್ತಾ ಇರ್ತಾಳೆ, ಹೇಳ್ತಾ ಇರ್ತಾರೆ ನಮಗೆ ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ಗೊತ್ತಾಗಬೇಕು. ಯಾವ ಕಷ್ಟಗಳು, ಹೆರಿಗೆಯ ಆ ಕಷ್ಟ ಅಂತಲ್ಲ, ಅದನ್ನು ಒಂದು ಸಲ ನಾವು ಅನುಭವಿಸಿದಾಗ
ಅದು ಒಂದೇ ಕ್ಷಣ, 1 ವರ್ಷದ ಒಳಗಡೆ ಆ ನೋವುಗಳೆಲ್ಲ ನಮಗೆ ಮರ್ತು ಹೋಗುವಂತ ಸ್ಥಿತಿ, ಆದ್ರೆ ಅನುಭವಿಸ್ಬೇಕು ಒಂದ್ಸಲ. ಯೋಗದಲ್ಲೂ ಕೂಡ ಅಷ್ಟೇ, ನಾವು ಯೋಗ ಆಸನಗಳನ್ನು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಂದ್ಸಲ ಯಾರೋ ಹೇಳಿರ್ತಾರೆ, ಯೋಗ ಕ್ಲಾಸಿಗೆ ಸೇರಿ ಬಿಡ್ತೇವೆ ನಾವು, ಬಂದ ಮೇಲೆ ಹೇಳ್ತಾರೆ, ಬಂದ ಮೇಲೆ ನನ್ನ ಹತ್ರ ಕೇಳೋದುಂಟು, ಅಯ್ಯೋ ಮೇಡಮ್ ಬಾರಿ ಸುಲಭ ಅಂತ ಬಂದೆ, ಇದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಂತ. ಹೌದಮ್ಮ, ಕಷ್ಟ ಆಗತ್ತೆ. ಯಾಕೆ? ಸುಖಕ್ಕೋಸ್ಕರ ಕಷ್ಟಪಡೋದು ನಾವು. ಸುಖ ನಮ್ಮ ಯೋಗ ಮಾಡಬೇಕಾದ್ರೆ ನಾವು ಗುರಿಯನ್ನು ಯಾವತ್ತೂ ಮರಿಲಿಕ್ಕಿಲ್ಲ. ಯೋಗ ಕ್ಲಾಸಿಗೆ ಬಂದಿದೆ ಅಂತಕ್ಕೆ ನಾನು ಅದೇ ಪ್ರಶ್ನೆಯನ್ನು ಫಸ್ಟ್ ಹೇಳಿದ್ದೆ, ಕೇಳ್ತೇನೆ ನಾನು, ಯಾಕೆ ಬಂದೆ ಯೋಗ ಕ್ಲಾಸಿಗೆ? ನಮ್ಮ ಜೀವನದ ಗುರಿಯನ್ನು ತಲುಪಬೇಕಾದ್ರೆ ಬೇರೆ ಬೇರೆ ವಿಧಾನಗಳಿದೆ, ಅದರಲ್ಲೂ ಯೋಗ ಒಂದು. ಯೋಗ ಆ ಗುರಿಗೆ ತಲುಪಲಿಕ್ಕೆ ನಮಗೆ ಹೆಲ್ಪ್ ಮಾಡುವಂತ ಸಾಧನ ಅದು ಅಂತ ಹೇಳಿ ಸುಮ್ಮನೆ ಬಂದಿರೋದಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಚಿಕ್ಕ ಪುಟ್ಟ ಕಷ್ಟಗಳನ್ನು ಸಹಿಸ್ಕೊಳ್ಬೇಕು. ಯಾವುದಲ್ಲಿ ಜೀವನಕ್ಕೆ ಬರುವಂತದ್ದು, ಯೋಗದಲ್ಲಿ ಬರುವಂತದಲ್ಲ. ಯೋಗದಲ್ಲಿ ಅದು ನಿಮಗೆ ಅಭ್ಯಾಸ ಆಗುತ್ತೆ. ಹೀಗೆ ಕಷ್ಟಪಟ್ರೆ, ಈಗ ಒಂದು ಆಸನವನ್ನು, ವಜ್ರಾಸನವನ್ನು ಮಾಡಬೇಕಾದ್ರೆ ಕಾಲನ್ನು ಒಂದು ಕಾಲ ಹಿಂದೆ ಮಡಚಿ ಕೂತ್ಕೊಳ್ಳಿಕ್ಕೆ ಒಂದ್ಸಲಕ್ಕೆ ಕಷ್ಟ ಆಗತ್ತೆ ನಮಗೆ. ಅದೇ ತಾಯಿ ಒಂದು 10 ವರ್ಷದ ಮಗು ಒಂದು 20-30 ವರ್ಷ ಹೋಗ್ಬೇಕಾದ್ರೆ ವಜ್ರಾಸನ ಅಷ್ಟು ಚೆನ್ನಾಗಿ ಹಾಕಿ ಬಿಡ್ತದೆ. ಯಾಕಂತ ಹೇಳಿದ್ರೆ ಅದು ಕಷ್ಟ ಇಲ್ಲ ಅಂತ ಅನಿಸುತ್ತೆ ಅಂತ. ಅದು ಅಭ್ಯಾಸ ಆಗ್ಬೇಕು ಅಂತ, ಎಲ್ಲವೂ ನಮಗೆ ಅಭ್ಯಾಸ ಆಗ್ತಾ ಹೋಗ್ಬೇಕು. ಇದು ಕೂಡ ಅಷ್ಟೇ, ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದ್ರೂ ನಮಗೆ ಸಮಸ್ಯೆಗಳು ಬಂದಾಗ ಡಾಕ್ಟರ್ ಹೇಳಿದ ತಕ್ಷಣ ಒಂದ್ಸಲ ಯೋಗ ಮಾಡಿಬಿಡಿ ನೀವು. ಆದ್ರೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಚಿಕ್ಕ ಮಕ್ಕಳಿಗೆ ಯೋಗದ ಅಭ್ಯಾಸವನ್ನು ಮಾಡಿಸ್ತಾ ಹೋಗಿ, ಅದು ಯಾವುದೇ ರೂಪದಲ್ಲಿ ಇರ್ಬೋದು, ಆಟದ ರೂಪದಲ್ಲೂ ಇರಬಹುದು. ಅದನ್ನು ಆ ರೀತಿ ಮಾಡ್ಕೊಂಡು ಇಂಥ ಸಮಸ್ಯೆಗಳಿಂದ ನಮ್ಮನ್ನು ನಾವು ದೂರ ಮಾಡ್ಕೊಳ್ಳಿಕ್ಕೆ ಖಂಡಿತ ಆಸನಗಳಿಂದ, ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನಗಳಿಂದ ಖಂಡಿತ ಸಾಧ್ಯ ಇದೆ ಅಂತ ಹೇಳುದು. ಆಫ್ಟರ್ ಡೆಲಿವರಿ ತುಂಬಾ ಕೆಲವರಿಗೆ ಡಿಪ್ರೆಷನ್, ಆತಂಕ, ಈ ತರದ್ದೆಲ್ಲ ಸಮಸ್ಯೆಗಳು ಬರ್ತಿರ್ತದೆ. ಸೊ ಅದು ಹೇಗೆ ಹೆಲ್ಪ್ ಮಾಡ್ಬೋದು, ಯೋಗ ಹೇಗೆ ಹೆಲ್ಪ್ ಮಾಡ್ಬೋದು? ಆಮೇಲೆ ಯಾವಾಗ ಮಾಡಬೇಕು ಆಫ್ಟರ್ ಡೆಲಿವರಿ, ಯಾವಾಗ ಯೋಗ ಶುರು ಮಾಡಬಹುದು? ಹೆರಿಗೆ ಆದ್ಮೇಲೆ ಮೇನ್ ಆಗಿ ನಾರ್ಮಲ್ ಹೆರಿಗೆ ಇರುತ್ತಲ್ಲ, ನಾರ್ಮಲ್ ಹೆರಿಗೆ ಆದ್ಮೇಲೆ 3 ತಿಂಗಳ ನಂತರ ಆಸನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ಸಿಸೇರಿಯನ್ ಆದ್ರೆ 6 ತಿಂಗಳು ಬೇಕು. ಯಾಕಂದ್ರೆ ಒಂದು ಸಿಸೇರಿಯನ್ ಅಲ್ಲಿ ನಂತರದ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಬೆನ್ನು ನೋವಿನ ಸಮಸ್ಯೆ ಸಹಜವಾಗಿ ಕಾಡುವಂಥದ್ದು. ನಾರ್ಮಲ್ ಹೆರಿಗೆಯಲ್ಲಿ ನಾನು ಹೇಳಿದೆ 3 ತಿಂಗಳು, 3 ತಿಂಗಳಲ್ಲಿ ತಗೊಳ್ಳುವಂತ ರೆಸ್ಟ್ ಅದು ಕಂಪ್ಲೀಟ್ ಆಗ್ಲೇಬೇಕು ಅಂತ. 3 ತಿಂಗಳು ತುಂಬಾ ಚೆನ್ನಾಗಿ ರೆಸ್ಟ್ ತಕೊಂಡಾಗ ಮುಂದೆ ನಮಗೆ ಯಾವುದೇ ಸಮಸ್ಯೆಗಳು 100% ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಂಚೆ ಅಂತ ರೆಸ್ಟ್ಗಳು ನಮಗೆ ಸಿಗ್ತಾ ಇತ್ತು, ಗೊತ್ತಿರ್ಬೋದು ನಮಗೆ. ಯಾಕೆ ಆ ರೆಸ್ಟ್ ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ ಖಂಡಿತ ಅದೆಲ್ಲರಿಗೂ ನಮಗೆ ಗೊತ್ತಿರುವಂತ ವಿಚಾರ. ಅದು ಒಂದು ಸಲ ನಾರ್ಮಲ್ ಸ್ಥಿತಿಗೆ ಬಂದು ನಿಂತ ಮೇಲೆ ಅಲ್ಲಿ ಯೋಗದ ಅವಶ್ಯಕತೆ ಅವರಿಗೆ ತುಂಬಾ ಬೇಕಾಗತ್ತೆ ಅಂತ ಹೇಳಿ. ಸಿಸೇರಿಯನಲ್ಲಿ ಬೆನ್ನು ನೋವುಗಳು ಸರ್ವೇ ಸಾಮಾನ್ಯವಾಗಿ ಮತ್ತೆ ಪ್ರಾರಂಭ ಆಗುವಂಥದ್ದು. ಯಾಕಂದ್ರೆ ಅವ್ರಿಗೆ ಕೊಡುವಂತ ಒಂದು ಇಂಜೆಕ್ಷನ್ ಆ ರೀತಿ ಇರುತ್ತೆ. ಕೆಲವೊಂದು ಕಾರಣಗಳಿಗೋಸ್ಕರ ಸಿಸೇರಿಯನ್ ಆಗಿರುತ್ತೆ, ವಿಧಿ ಇಲ್ಲದೆ ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲೆಲ್ಲ ನಾವು ಡಾಕ್ಟರ್ ಅದೇ ಸಲಹೆಯನ್ನು ಕೊಡ್ತಾರೆ, 6 ತಿಂಗಳ ನಂತರ ಯೋಗವನ್ನು ಸ್ವಲ್ಪ ಪ್ರಾರಂಭ ಮಾಡಿ ನೀವು ಅಂತ ಹೇಳಿ. ಆ ಸಮಯದಲ್ಲಿ ಈಗ ಡೆಲಿವರಿ ಆದ ಮೇಲೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಗಾಳ ಆಗುವುದು ಒಂದು ಹೆಣ್ಣಿಗೆ ಸಹಜವಾದ ಕ್ರಿಯೆ ಅದು. ಆ ಸಮಯದಲ್ಲಿ ಹೇಳ್ತೇವೆ ನಾವು ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಒಂದು ಬೇರೆಯವರು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಇನ್ನು ನಾನು ಕೂಡ ಅದರ ಬಗ್ಗೆ ಗಮನವನ್ನು ಕೊಡುವಂಥದ್ದು. ಯೋಗ ಮಾಡ್ತಾ ಇರೋರು, ಈಗ ನಮ್ಗೆ ಅಂಥದ್ದು ಸುಮಾರು ಕೇಸ್ಗಳಿದೆ. ಡೆಲಿವರಿ ಆಗೋದಕ್ಕಿಂತ ಮುಂಚೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಆಸನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥವರಿಗೆ ಆ ಸಮಯದಲ್ಲಿ ಅಂಥದ್ದನ್ನೆಲ್ಲ ಕಲಿಸಿಕೊಡ್ತೇವೆ ನಾವು. ಹಾಗೆ ಫ್ಲೋ ಅಲ್ಲಿ ಅವರು ಯೋಗವನ್ನು ಮಾಡ್ತಾ ಇದ್ದವರೇ 3 ತಿಂಗಳ ನಂತರ ಆರಾಮ್ಸೆ ಯೋಗವನ್ನು ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಏನು ಆಸನದ ಟಚ್ಚೇ ಇರೋದಿಲ್ಲ. ಅದೇ ಡಾಕ್ಟರ್ ಹೇಳ್ತಾರೆ ಒಂದ್ಸಲಕ್ಕೆ ನೀವು ಯೋಗ ಸ್ಟಾರ್ಟ್ ಮಾಡ್ಬೇಕು. ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಈ ನೀವು ಹೇಳಿದ್ರಲ್ಲ ಡೆಲಿವರಿ ಆದ್ಮೇಲೆ ಸ್ವಲ್ಪ ಆತಂಕಗಳು, ಮನಸ್ಸಿಗೆ ಕಿರಿಕಿರಿಗಳು ಇದೆಲ್ಲ ಪ್ರಾರಂಭ ಆದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೋಸ್ಕರ ಯೋಗದ ಅಭ್ಯಾಸವನ್ನು ನಿರಂತರವಾಗಿ ಮಾಡಲೇಬೇಕು ಅಂತೇಳಿ ಬೇಕೇ ಬೇಕು. ಆ ಸಮಯದಲ್ಲಿ ಕೆಲವೊಂದ್ಸಲ ಅನಿಸುತ್ತೆ. ಈಗ ಕೆಲವರು ಮೊನ್ನೆ ಒಂದು ಘಟನೆ ಆಗಿನೇ ಆಯಿತು. ಒಂದು ಹುಡುಗಿಗೆ ತುಂಬಾ ಜೋರು ಬೆನ್ನು ನೋವಿನ ಸಮಸ್ಯೆ ಬಂದಾಗ ನಾನು ಕೇಳಿದೆ, ಎಲ್ಲ ವಿಚಾರಗಳನ್ನು ಕೇಳಬೇಕಾದ್ರೆ ಹೇಳಿದೆ, ನಿಮ್ದು ನಾರ್ಮಲ್ ಡೆಲಿವರಿ ಆಗಿದ್ದ ಸಿಸೇರಿಯನ್ ಅಂತ. ಮೇಡಮ್ ನಾರ್ಮಲಿ ಡೆಲಿವರಿ ಆಗಿದ್ದು ನನಗೆ. ಏನಾಯಿತು ಅಂತ ಹೇಳಿದ್ರೆ, ನಾನು ಮನೇಲಿ ಯಾರು ಇರಲಿಲ್ಲ, 1 ತಿಂಗಳಲ್ಲಿ ರೆಸ್ಟ್ ತಗೊಂಡು ವಾಪಸ್ ಬಂದ್ಬಿಟ್ಟೆ. ನಾನು ಆಗಲೇ ಕೆಲಸಗಳನ್ನು ಪ್ರಾರಂಭ ಮಾಡಿದೆ. 2ನೇ ಹೆರಿಗೆ ಆಗಬೇಕಾದ್ರೂ ಸಿಸೇರಿಯನ್ ಮಾಡುವ ಪರಿಸ್ಥಿತಿಯೇ ಬಂತು ನನಗೆ ಅಂತ ಹೇಳಿದ್ರೆ. ಹಾಗೆ ಅಂದರೆ ಬೆನ್ನು ನೋವನ್ನು ತರಿಸಿಬಿಟ್ರು ಅಂತೇಳಿ. ಯಾಕೆ ಅದು ಆಯಿತು ಅಂತ ಹೇಳಿದ್ರೆ ರೆಸ್ಟ್ ತಗೊಳ್ಳೋದಂತಹ ಸ್ಥಿತಿ ಅದು.
ಈಗ ನಾವು ಯೋಗದಲ್ಲಿ ಮೇಯ್ನ್ ಆಗಿಡುವಂಥದ್ದು ಯಾವುದೇ ಒಂದು ಆಸನವನ್ನು, ಈಗ ಗ್ರೌಂಡ್ ಎಕ್ಸಸೈಸ್ ಆಗಿರ್ಬೋದು ಅಥವಾ ಆಸನಗಳಾಗಿರ್ಬೋದು, ಒಂದು ಆಸನವನ್ನು ಮಾಡಿದ ತಕ್ಷಣ ಒಂದು ಆಸನಕ್ಕೆ ಅಟ್ಲೀಸ್ಟ್ ಒಂದು 2 ರಿಂದ 3 ನಿಮಿಷ ಇಟ್ಕೊಳ್ತದೆ ಅಂತ ಅನ್ಕೊಳ್ಳಿ. ಅಷ್ಟು ತಗೊಂಡು ಒಂದು ನಿಮಿಷ ಆದ್ರೂ ನಾವು ಅಲ್ಲಿ ರಿಲ್ಯಾಕ್ಸ್ ಕೊಡ್ತೇವೆ ಅವರಿಗೆ. ಸುಮ್ಮನೆ ಶವಾಸನದಲ್ಲಿ ಮಲಗಿಬಿಡಿ ಅಂತ ನೀವು ಅವರನ್ನು ಬಿಟ್ಟು ಬಿಡ್ತೇವೆ ನಾವು. ಕೆಲವು ಸಲ ಅವ್ರು ಹೇಳ್ತಾರೆ, ಕೆಲವರು ತಾಯಂದ್ರೆ ಹೇಳೋದುಂಟು ನನ್ನ ಹತ್ರ, ಮೇಡಮ್ ನನಗೆ ಯೋಗ ಕ್ಲಾಸಲ್ಲಿ ಶವಾಸನ ಮಾಡಿಗೆ ತುಂಬಾ ಖುಷಿ ಆಗತ್ತೆ, ಅದೇ ನಾನು ಮನೆಯಲ್ಲಿ ಹೋದಾಗ ಶವಾಸನ ಮಾಡುವಾಗ ಒಂಥರ ಟೆನ್ಷನ್ ಆಗುದು, ಯಾಕೆಂದ್ರೆ ಅಯ್ಯೋ ಸಮಯ ಸುಮ್ಮನೆ ಹೋಗ್ತಾ ಉಂಟಲ್ಲ, ನಾನು ಮಾಡ್ಕೊಂಡಿದ್ದೇನಲ್ಲ ಅಂತ ಹೇಳಿ. ಇದು ಸಹಜವಾಗಿ ಕಾಡುವಂಥದ್ದು. ಇವತ್ತು ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ರೆಸ್ಟ್ ಇಲ್ಲದ ಜೀವನ ನಮ್ದಾಗಿದೆ ಅಂತ ಹೇಳಿ. ನಾವು ಜೀವನವನ್ನು ತುಂಬಾ ಚೆನ್ನಾಗಿ ಸಾಗಿಸ್ತಾ ಇದೆ, ತಲೆಗಿಲ್ಲ, ದೇಹಕ್ಕೆ ರೆಸ್ಟ್ ಇಲ್ಲ, ಮನಸ್ಸಿಗೆ ರೆಸ್ಟ್ ಇಲ್ಲ. ಬಿಸಿ ಲೈಫ್ ಹೇಗೆ ಬಿಸಿ ಆಗತ್ತೆ ಅಂತ ಹೇಳಿದ್ರೆ, ನಾನು ಹೇಳೋದು ಅದನ್ನೇ, ಬಿಸಿ ಲೈಫ್ ಇರ್ಲಿ ಹೇಳ್ತೇವೆ ನಾವು. ಸುಮ್ಮನೆ ಕೂತಾಗ ಕೆಟ್ಟ ಯೋಚನೆಗಳು ಕೂಡ ಬರುತ್ತೆ, ಒಳ್ಳೆ ಯೋಚನೆಗಳು ಕೂಡ ಬರುತ್ತೆ. ಅದ್ರಲ್ಲಿ ನಾನು ಕೆಟ್ಟ ಯೋಚನೆಯನ್ನು ಬಿಡ್ಲೇಬೇಕು, ಒಳ್ಳೆ ಯೋಚನೆ ಮಾತ್ರ ಬರ್ಬೇಕು ನಾವು ಮೌನದಲ್ಲಿದ್ದಾಗ. ಈಗ ರೆಸ್ಟ್ ತಗೊಳ್ಳೋದು ಅಂತ ಹೇಳಿದ್ರೆ ಸ್ವಲ್ಪ ಮೌನ ಇರುತ್ತೆ, ತಗೊಳ್ತೇವೆ. ಆಗ ಕೆಟ್ಟದೆಲ್ಲ ಯೋಚನೆ ಬಂದ್ರೆ ಆ ರೆಸ್ಟಿಗೂ ಬೆಲೆ ಇರುವುದಿಲ್ಲ, ಅವರಿಗೆ ರೆಸ್ಟ್ ಸಿಗುವುದೇ ಇಲ್ಲ ಅಂತೇಳಿ. ಶವಾಸನ ಮಾಡ್ಬೇಕಾದ್ರೆ ನಾನು ಕ್ಲಾಸಲ್ಲಿ ಏನ್ ಮಾಡ್ತೇನೆ, ಅವರಿಗೆ ಆ ವಿಚಾರಗಳನ್ನು ಹೇಳ್ತಾ ಇರ್ತೇನೆ, ಒಳ್ಳೆ ವಿಚಾರಗಳನ್ನ ಅವರ ಮನಸ್ಸಿಗೆ ತುಂಬಿಸುವಂತ ಪ್ರಯತ್ನ. ಒಬ್ರು ಅದಕ್ಕೆ ಹೇಳಿದ್ರು, ಮೇಡಮ್ ನಿಮ್ಮ ಮಾತು ಕೇಳುದಿಲ್ಲಲ್ಲ, ಆಗ ನನಗೆ ರೆಸ್ಟ್ ತಗೊಳ್ಳಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಅಂತ. ಇದು ಅಭ್ಯಾಸ ಆಗ್ಬೇಕು. ಕೆಲವರಿಗೆ ಸಂಗೀತವನ್ನು ಆಲಿಸ್ತಾ ಮಲಗುವುದು ಇಷ್ಟ, ಕೆಲವರಿಗೆ ಮೌನವೇ ಇಷ್ಟ ಆಗತ್ತೆ, ಸುಮ್ಮನೆ ಮಲಗಿದಾಗ ರೆಸ್ಟ್ ಸಿಗತ್ತೆ ಅಂತೇಳಿ. ಮುಂಚೆ ರೆಸ್ಟ್ ತಗೊಳ್ತಾ ಇದ್ರು, ಅದು ಮನೆಯಲ್ಲಿ ದುಡಿಯುವ ವ್ಯಕ್ತಿಯೇ ಇರ್ಬೋದು, ಹೊರಗಡೆ ದುಡಿಯುವ ವ್ಯಕ್ತಿಯೇ ಇರ್ಬೋದು, ರೆಸ್ಟ್ ತಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಇವತ್ತು ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನೀವು ಗೃಹಿಣಿ ಆಗಿರ್ಬೋದು, ಗೃಹಿಣಿಯರು ನಿಮ್ಮ ಕೆಲಸವನ್ನು ಮಾಡಿ ಮುಗಿಸಿದ ಮೇಲೆ ರೆಸ್ಟ್ ತಗೊಳ್ಳಿ. ಅದಕ್ಕೆ ಹೇಳ್ತೇವೆ, ಮಧ್ಯಾಹ್ನ ಊಟ ಮಾಡಿದ ಮೇಲೆ ವಿಶ್ರಾಂತಿಯನ್ನು ತಗೊಳ್ಬೇಕು, ನಿದ್ರೆ ಮಾಡೋದು ಬೇಡ, ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಅವಶ್ಯಕತೆ ನಮ್ಮ ದೇಹಕ್ಕೆ ಅಗತ್ಯ ಇದೆ. ಇನ್ನು ಆಫೀಸಿಗೆ ಹೋಗುವ ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ಅವರು ವಿಶ್ರಾಂತಿ ತಗೊಳ್ಬೇಕು. ಮನೆಗೆ ಬಂದ ಮೇಲೆ ಒಂದು ಸಲ ರೆಸ್ಟ್ ತಗೊಳ್ಳುವಂಥದ್ದು. ಇವತ್ತು ಆಗೋದಿಲ್ಲ, ಇವತ್ತು ಹೇಳ್ತೇವೆ ನಾವು ನಿದ್ರೆ ಮಾಡ್ತೇವಲ್ಲ ಮೇಡಮ್, ಅಲ್ಲಿ ರೆಸ್ಟ್ ಸಿಗುತ್ತೆ ನಮಗೆ ಅಂತೇಳಿ. ಅಲ್ಲಿ ರೆಸ್ಟ್ ಸಿಗೋದಿಲ್ಲ, ಅದು ನಿದ್ರೆ ಆಗತ್ತೆ. ವಿಶ್ರಾಂತಿಗೂ ನಿದ್ರೆಗೂ ತುಂಬಾ ವ್ಯತ್ಯಾಸ ಇದೆ. ವಿಶ್ರಾಂತಿ ತಗೊಳ್ಳುವಂಥದ್ದು ನಮ್ಮ ದೇಹಕ್ಕೆ ಸಿಗ್ಲೇಬೇಕು, ಅದು ಯಾವುದೇ ಸಂದರ್ಭದಲ್ಲೂ ಇರಲಿ. ಅದಕ್ಕೋಸ್ಕರ ನಾವು ನಮ್ಮ ಪ್ರಯತ್ನವನ್ನು ಮಾಡಬಹುದು. 5 ನಿಮಿಷ ನಾವು ರೆಸ್ಟ್ ತಗೊಳ್ಳಿಕ್ಕೆ ಸಾಧ್ಯನಾ ನಮ್ಮ ಮನೆಯಲ್ಲಿ? ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಇಂಥ ಸಮಸ್ಯೆಗಳೆಲ್ಲ ಖಂಡಿತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಾಣಾಯಾಮದಿಂದ ರಕ್ತದೊತ್ತಡ ಹಾಗೂ ಹೃದಯ ಸಮಸ್ಯೆ ಹಾಗೂ ಮತ್ತೆ ಈ ಉಸಿರಾಟದ ತೊಂದರೆಯಿಂದ ಹೇಗೆ ನಾವು ನಿವಾರಣೆ ಮಾಡ್ತೀವಿ? ಅಷ್ಟಾಂಗ ಯೋಗಗಳಲ್ಲಿ ಬರುವಂತಹ ಕೆಲವೊಂದು ವಿಚಾರಗಳು, ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಮತ್ತೆ ಥಿಯರಿಯಾಗಿ ನಾವು ಕಲಿಯುವಂಥದ್ದು ಸುಮಾರು ಇದೆ. ಅದರಲ್ಲೂ ನಾವು ಪ್ರಾಕ್ಟಿಕಲ್ ಆಗಿ ಕಲಿಯುವಂಥದ್ದು ಆಸನ, ಪ್ರಾಣಾಯಾಮ, ಈ ಸ್ಥಿತಿಗಳು ಮೇನ್ ಆಗಿರುವಂಥದ್ದು. ಇದು ನಮ್ಮ ಜೀವನದಲ್ಲಿ ಡೈಲಿ ಇರಬೇಕಾದ ಸಂಗತಿಗಳು ಅಂತ. ಈಗ ನಾನು ಹೇಳಿದೆ, ಯೋಗ ಕ್ಲಾಸಲ್ಲಿ ನಾನು ಡೈಲಿ ನಂದು ಕ್ಲಾಸ್ ಹೇಗಿರುತ್ತೆ ಅಂತ, ವ್ಯಾಯಾಮ, ಆಸನ ಮತ್ತೆ ಪ್ರಾಣಾಯಾಮಗಳಿಗೆ ಡೈಲಿ ಒತ್ತನ್ನು ಕೊಡುವಂಥದ್ದು, ಅದನ್ನು ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರುವಂಥದ್ದು. ಅದರ ಮಧ್ಯ ಕೆಲವೊಂದು ವಿಚಾರಗಳನ್ನು ನಮಗೆ ಬೇಕಾದ ಸಮಯದಲ್ಲಿ ಜೋಡಿಸಿಕೊಂಡು ಹೋಗುವಂಥದ್ದು, ಇದು ಆಗ್ತಾ ಇರತ್ತೆ. ಅದರಲ್ಲೂ ಪ್ರಾಣಾಯಾಮಕ್ಕೆ ಸಮಯವನ್ನು ನಾವು ಡೈಲಿ ಕೊಡ್ತೇವೆ. ನಾವೊಂದು 1 ಗಂಟೆ ಯೋಗ ತರಗತಿಯನ್ನು ಮಾಡಬೇಕಾದ್ರೂ 1/4 ಗಂಟೆ ವ್ಯಾಯಾಮ ಆಸನಗಳಿಗೆ ಸಮಯ ಕೊಟ್ಟರೆ, ಕೊನೆಯ 1/4 ಗಂಟೆಯಲ್ಲಿ ಪ್ರಾಣಾಯಾಮಕ್ಕೂ ಒತ್ತನ್ನು ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಆದ್ರೆ ಕಲಿಬೇಕಾದ್ರೆ ನಾವು ಫಸ್ಟಿಗೆ ಅವರಿಗೆ ವ್ಯಾಯಾಮ ಆಸನಗಳ ಮೇಲೆಯೇ ಆಸಕ್ತಿ ಮೂಡುವ ಹಾಗೆ ಸಮಯವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ, ಆಸನಗಳನ್ನು ಮಾಡಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ, ಅದು ಚಿಕ್ಕ ವಯಸ್ಸಿನವರಿರ್ಲಿ ದೊಡ್ಡ ವಯಸ್ಸಿನವರಿರ್ಲಿ, ಅದರಲ್ಲಿ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಅದು ನಮ್ಗೆ ಗೊತ್ತಿದೆ, ಪ್ರಾಣಾಯಾಮದ ಅವಶ್ಯಕತೆ ನಮಗೆ ಇದೆ. ಈಗ ಏಜ್ ಆಗಿದೆ, ನಾನು ಆಗ್ಲೇ ಹೇಳಿದೆ, ಒಂದು 50-60 ವರ್ಷ ವಯಸ್ಸಿನವರಿಗೆ ಹೇಳ್ತಾರೆ ಬಂದು, ನನಗೆ ಆಸನಗಳನ್ನು ಮಾಡ್ಲಿಕ್ಕೆ ಆಗಬಹುದಾ, ಕಷ್ಟ ಆಗಬಹುದು ಅಂತೇಳಿ. ನಾವು ಒಂದು ಪ್ರಯತ್ನವನ್ನು ಅವರ ಮೇಲೆ ಹಾಕ್ತೇವೆ, ಈ ರೀತಿ ಮಾಡ್ಲಿಕ್ಕೆ ಆಗತ್ತಾ ನೋಡಿ. ಖಂಡಿತ ಸಾಧ್ಯ ಆಗಿದೆ, ಅದು ಕೂಡ ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ, ನನಗೆ ಅದು ಸಾಧ್ಯ ಆಗಿದೆ. ಆದ್ರೆ ಮತ್ತೆ ಅವರಿಗೆ ಪ್ರಾಣಾಯಾಮವನ್ನು ಕೂಡ ಕಲಿಸಿಕೊಡ್ತೇವೆ. ಆಗ ಅವರ ಬಾಯಿನ ಬರುವಂತ ಮಾತು, ನಾವು ಆಸನಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತೇವೆ, ಪ್ರಾಣಾಯಾಮವನ್ನು ಕೂಡ ಅವರು ಅಷ್ಟು ಚೆನ್ನಾಗಿ ಮಾಡುವಂಥದ್ದು. ಎಂಥದ್ದು ಇದು ಪ್ರಾಣಾಯಾಮ ಅಂತ ಹೇಳಿದ್ರೆ, ಪ್ರಾಣ ಪ್ಲಸ್ ಆಯಾಮ ಅಂತ ಹೇಳ್ತೇವೆ. ಪ್ರಾಣ ಅಂತ ಹೇಳಿದ್ರೆ ಉಸಿರು, ಆಯಾಮ ಅಂತ ಹೇಳಿದ್ರೆ ಉಸಿರನ್ನು ಎಳೆಯುವಂತ ಕ್ರಿಯೆಗಳು. ಬೇರೆ ಬೇರೆ ಟೈಪ್ ಅಲ್ಲಿ ಉಸಿರನ್ನು ಎಳೆಯುವಂತ ಕ್ರಿಯೆಗಳಲ್ಲಿ ನಡೆಯುತ್ತೆ. ಉಸಿರಿಗೆ ಎಕ್ಸಸೈಸ್ ಅನ್ನು ಕೊಡೋದು, ವ್ಯಾಯಾಮವನ್ನು ಮಾಡ್ತಾ ಮಾಡ್ತಾ ದೇಹಕ್ಕೆ ಎಕ್ಸಸೈಸ್ ಅನ್ನು ಕೊಡ್ತಾ ಹೋಗ್ತೇವೆ. ಉಸಿರಾಟ ಕ್ರಿಯೆಗೆ ಸ್ವಲ್ಪ ಗಮನ ಕೊಟ್ಟು ಉಸಿರಿಗೆ ಎಕ್ಸಸೈಸ್ ಅನ್ನು ಕೊಡ್ತಾ ಪ್ರಾಣಾಯಾಮವನ್ನು ಮಾಡುವಂಥದ್ದು. ಅದನ್ನು ಮಾಡಬೇಕಾದ್ರೆ ನಾವು ಒಂದು ಕೂತ್ಕೊಳ್ಳುವ ಭಂಗಿಯಲ್ಲಿ ಆರಂಭ ಮಾಡ್ತೇವೆ. ಅದನ್ನು ಇದೇ ಸ್ಥಿತಿಯಲ್ಲಿ ಕೂತ್ಕೊಂಡು ಮಾಡಬೇಕು. ಆಸನಗಿಂತ ತುಂಬಾ ಡಿಫರೆಂಟ್ ಆಗಿರತ್ತೆ, ಆದ್ರೆ ಸಿಗುವಂತ ಫಲಿತಾಂಶ ಇದೆಯಲ್ಲ ಒಂದೇ ರೀತಿ ಸಿಗತ್ತೆ.
ಆಸನಗಿಂತ ತುಂಬಾ ಈಸಿಯೆಸ್ಟ್ ಆಗಿ ಮಾಡುವಂತದ್ದು ಪ್ರಾಣಾಯಾಮ. ಅದಕ್ಕಿಂತ ಈಸಿ ಬಂದಿದೆ, ಮುದ್ರೆಗಳು ಇದೆ. ಆದ್ರೆ ಅದು ಎರಡನ್ನು ಮಾಡಬೇಕಾದ್ರೂ ನಾವು ಸ್ವಲ್ಪ ಮೌನದಲ್ಲಿ ಕೂತುಕೊಂಡು ಮಾಡುವಂಥದ್ದು. ಆದ್ರೆ ಅದು ತುಂಬಾ ಸುಲಭದ ವಿಧಾನ ಅಂತೇಳಿ. ಪ್ರಾಣಾಯಾಮ ಅಂತೇಳಿ ತುಂಬಾ ಸುಲಭ. ನಿಮಗೆ ಒಬ್ಬ ರೋಗಿಷ್ಠನಿಗೂ ಕೂಡ ಆಗ ಒಂದು ಶ್ಲೋಕ ಹೇಳಿದೆ ನಾನು, ಜಿಮ್ ಮತ್ತೆ ಯೋಗಕ್ಕೆ ವ್ಯತ್ಯಾಸ ಯಾರಿಗೆ ಮಾಡಬಹುದು ಅಂತ ಹೇಳಿದ್ರೆ, ರೋಗ ಪೀಡಿತರಾದವರಿಗೂ ದುರ್ಬಲ ಒಬ್ಬ ವ್ಯಕ್ತಿಗೂ ಯೋಗವನ್ನು ಮಾಡಿಸ್ಲಿಕ್ಕಾಗತ್ತೆ. ಅದರಲ್ಲೂ ನಾವು ಪ್ರಯತ್ನ, ಈಗ ನಾನು ಕೆಲವು ಕಡೆಗಳಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೇನೆ. ಹೇಗೆ ಚಿಕಿತ್ಸೆ ಕೊಡ್ತೇನೆ ಅಂತ ಹೇಳಿದ್ರೆ, ಅವರಿಗೆ ಕೂತ್ಕೊಳ್ಳಿಕ್ಕೂ ಆಗದಂತಹ ಸ್ಥಿತಿಗಳಿರುತ್ತೆ. ಮೆಲ್ಲ ಕೂತ್ಕೊಂಡು ಅವರಿಗೆ ಪ್ರಾಣಾಯಾಮವನ್ನು ಮಾಡಿಸುವಂಥದ್ದು, ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗತ್ತೆ. ಇನ್ನು ಕೆಲವರಿದ್ದಾರೆ ನಮ್ಮ ಯೋಗ ಕ್ಲಾಸಲ್ಲಿ ಪ್ರಾರಂಭದಲ್ಲಿ ಬಂದಾಗ, ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಚೇರ್ ಮೇಲೆ ಕೂತ್ಕೊಂಡು ನಾನು ಪ್ರಾಣಾಯಾಮವನ್ನಾದ್ರೂ ಮಾಡಬಹುದಾ ಮೇಡಮ್ ಅಂತ ಕೇಳ್ಕೊಂಡು ಬಂದವರು ಸುಮಾರು ಜನ ಇದ್ದಾರೆ. ಇಂಥ ಅವಕಾಶಗಳು ಕೂಡ ಇರುತ್ತೆ. ಅಂದರೆ ನನಗೆ ಆಸನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಪ್ರಾಣಾಯಾಮವನ್ನು ಆರಾಮದಲ್ಲಿ ಮಾಡಬಹುದು. ಎಂಥ ಶಕ್ತಿ ಇದೆ ಪ್ರಾಣಾಯಾಮಕ್ಕೆ ಅಂತ ಹೇಳಿದ್ರೆ, ನಮಗೆ ಅಷ್ಟಾಂಗ ಯೋಗಗಳಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ಕಲಿತಷ್ಟೇ ಆ ಒಂದು ಶಕ್ತಿಯುತವಾದ ಶಿಕ್ಷಣ ಅದು ಪ್ರಾಣಾಯಾಮದಲ್ಲೂ ಸಿಗಬಹುದು ಅಂತ ಅವರು ಆಸಕ್ತಿ ಕೊಟ್ಟು ಮಾಡಿದಾಗ. ಯೋಗದಲ್ಲಿ ಕೆಲವು ಆಸನದಲ್ಲಿ ಕೆಲವು ಭಾವನೆಗಳು ಅಡಗಿರುತ್ತದೆ ಅಂತ ಹೇಳ್ತಾರಲ್ಲ, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಖಂಡಿತವಾಗಿಯೂ ನಾವು ಆಸನಗಳನ್ನು ಮಾಡಬೇಕಾದ್ರೆ ಒಂದು ಹೇಳುವಂಥದ್ದು, ಒಂದವರಿಗೆ ಆಸಕ್ತಿ ಬೇಕು, ಇನ್ನೊಂದು ಸಮಯದ ಹೊಂದಾಣಿಕೆ, ಇನ್ನೊಂದು ಅದರಲ್ಲಿ ನಂಬಿಕೆ. 3 ವಿಚಾರಗಳು ಇರಲೇಬೇಕಾಗತ್ತೆ ಅಂತೇಳಿ. ಭಾವನೆಗಳನ್ನು ತುಂಬಿಸುವಂಥ ಕೆಲಸ ಯೋಗ ತರಗತಿಯಲ್ಲಿ ಎಲ್ಲ ವಿಚಾರಗಳಲ್ಲಿ ಮಾಡ್ತಾ ಹೋಗ್ತೇವೆ. ಅದರಲ್ಲೂ ಆಸನಗಳಲ್ಲಿ ತುಂಬಾ, ನನಗೂ ಹೇಳಬೇಕಾದ್ರೆ ನನಗೂ ತುಂಬಾ ಖುಷಿಯ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಆಸನ. ಅದಕ್ಕೋಸ್ಕರನೇ ನಾನು ಅದನ್ನು ಆ ಆಸನದಿಂದ ಆದಂತಹ ಉಪಯೋಗಗಳೆಲ್ಲ ನಮಗೆ ಗೊತ್ತಾದ್ಮೇಲೆ ಅದನ್ನು ಪ್ರೊಫೆಷನಲ್ ಆಗಿ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಕೂಡ ಬಂದಿರುವಂಥದ್ದು. ಅದನ್ನೇ ನಾನು ಮಕ್ಕಳಿಗೂ ಹೇಳ್ತೇನೆ, ಹಿರಿಯರಿಗೂ ಹೇಳ್ತೇನೆ. ಆಸನಗಳನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಆಸನಗಳನ್ನು ಕೆಲವೊಂದ್ಸಲ ಹೇಳಿಕೊಡ್ಬೇಕಾದ್ರೆ ಪ್ರಶ್ನೆಗಳು ಬರುತ್ತೆ. ನೀವು ಈ ಆಸನವನ್ನು ಯಾಕೆ ಮಾಡ್ತೀರಿ, ಅದರಿಂದ ನಮ್ಮ ದೇಹಕ್ಕೆ ಆಗುವಂತ ಲಾಭ ಉಪಯೋಗಗಳು, ಇದನ್ನೆಲ್ಲ ಹೇಳ್ತಾ ಹೋಗಬೇಕಾದ್ರೆ ಅವರ ಮನಸ್ಸಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳು, ದೇಹದಲ್ಲಿ ಅಂತೂ ಖಂಡಿತ ಬದಲಾವಣೆ ಆಗುವುದು ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಒಂದು ಚಿಕ್ಕ ಉದಾಹರಣೆ, ಈಗ ಒಂದು ಪವನ ಮುಕ್ತಾಸನ ಅಂತ ಒಂದು ಆಸನ ಇದೆ. ಹೆಸರು ಸೂಚಿಸುವ ಹಾಗೆ ಪವನ ಮುಕ್ತಾಸನ. ಪವನ ಅಂತ ಹೇಳಿದ್ರೆ ಗಾಳಿ, ವಾಯು ಅಂತ ಅರ್ಥ. ನನಗೆ ಎದುರು ಬರುವಂತಹ ವ್ಯಕ್ತಿಗೆ ಕರಾಟೆಯನ್ನು ಕಲ್ತಿದ್ದೇನೆ ಅನ್ನುವಂಥದ್ದೇ ಒಂದು ನನಗೆ ದೊಡ್ಡ ಧೈರ್ಯ ಇರುತ್ತೆ. ನನ್ನ ಎದುರು ಬರುವಂತ ಒಂದು ಶತ್ರುವಿಗೆ ಎದುರಿಸಲಿಕ್ಕೆ ಆಗುವಷ್ಟು ನನ್ನ ಹತ್ರ ಕೆಪಾಸಿಟಿಯನ್ನು ಆ ಕರಾಟೆ ಕಲಿಸಿಕೊಟ್ಟಿರತ್ತೆ. ನಿನಗೆ ಹೊಡಿಲಿಕ್ಕೆ ಬರ್ತದೆ ಅಂತಲ್ಲ, ಕಲಿಸಿದ ತಕ್ಷಣ ಓಡಿದ್ರು ಸಾಕು, ಅವ್ರು ಹೆದರಿ ಹೋಗಬಹುದು ಅಂತೇಳಿ. ಇಂಥದ್ದು ಇದು ಚಿಕ್ಕ ಉದಾಹರಣೆ ಕೊಟ್ಟಿರೋದು. ಇಂಥದ್ದು ಯೋಗದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡಾಗ ನಮಗೆ ಹೇಳ್ತಾರೆ, ನನಗೆ ಇಷ್ಟೆಲ್ಲ ಆಸನಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಮೇಡಮ್ ನನ್ನ ಸುಮಾರು ಸಮಸ್ಯೆಗಳು, ಅದು ಪ್ರಾಣಾಯಾಮದಿಂದ ಇರ್ಬೋದು, ಅವರು ತಿಳ್ಕೊಂಡ ವಿಚಾರಗಳಿಂದ ಇರ್ಬೋದು, ಗುಣ ಆಗ್ತಾ ಬರ್ತಾ ಇರತ್ತೆ. ಎಷ್ಟು ಜನ ಹೇಳ್ತಾರೆ. ನಮ್ಮದು ಪ್ರಾರಂಭದಲ್ಲಿ ನನ್ನದೊಬ್ಳು ಯೋಗ ವಿದ್ಯಾರ್ಥಿ ಇದ್ರು. ಅವರು ಯಾವ ವಯಸ್ಸಿನಲ್ಲಿ ನನಗೆ ಯೋಗ ಕ್ಲಾಸಿಗೆ ಬಂದಿದ್ರು ಅಂತ ಹೇಳಿದ್ರೆ ನನಗೂ ಈಗಲೂ ಅದನ್ನು ಎನಿಸುವಾಗಲೇ ರೋಮಾಂಚನ ಆಗುವಂಥದ್ದು. ರಿಟೈರ್ಡ್ ಆದ್ಮೇಲೆ ಬಂದಂತಹ ಒಬ್ರು ಟೀಚರ್ ಅವರು ಹೇಗೆ ಬಂದಿದ್ರು ಅಂತ, ನನ್ನ ಯೋಗ ಕ್ಲಾಸ್ 1ನೇ ಫ್ಲೋರ್ ಅಲ್ಲಿ ಇತ್ತು. ಒಂದು ಸ್ಟೆಪ್ ಹತ್ತಿ ಮೇಲೆ ಬರಬೇಕು. ಮೇಲೆ ಬರಬೇಕಾದ್ರೆ ಅವ್ರದ್ದು ಇಲ್ಲಿ ಗಂಟು ನೋವು ಅಂತ ನನಗೆ ಅವರು ಸ್ಟೆಪ್ ಹತ್ತಿ ಬರುವಾಗ ಗೊತ್ತಾಯ್ತು. ನಾನು ಪ್ರಾರಂಭ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಾಗ ಬಂದದ್ದು 60 ವರ್ಷದ ಮೇಲ್ಪಟ್ಟ ಒಬ್ರು ತಾಯಿ. ಅವರನ್ನು ನೋಡುವಾಗ್ಲೇ ನನಗೆ ಒಂದ್ಸಲ ಅಯ್ಯೋ ಇವರಿಗೆ ಹೇಗಪ್ಪ ನಾನು ಯೋಗ ಕಲಿಸುವುದು ಅನ್ನುವಂಥದ್ದು ಮನಸ್ಸಿನಲ್ಲಿ ಇತ್ತು ಆ ಸಮಯದಲ್ಲಿ. ಎಷ್ಟು ಅಂತ ಹೇಳಿದ್ರೆ ಅವರು ಮೇಲೆ ಬಂದು ನನ್ನ ಹತ್ರ ಒಂದೇ ಹೇಳಿದ್ದು, ಮೇಡಮ್ ನೀವು ನನ್ನನ್ನು ನೋಡಿ ಹೆದರಿರ್ಬೋದು, ತೊಂದರೆ ಇಲ್ಲ, ಆದ್ರೆ ನನಗೆ ಧೈರ್ಯ ಇದೆ. ನಾನು ಯೋಗವನ್ನು ಕಲೀಲಿಕ್ಕೆ ಬಂದದ್ದು ಯಾಕಂತ ಹೇಳಿದ್ರೆ ನನ್ನ ಒಂದು ಕಾಲು ಈಗಾಗಲೇ ಸವೆದು ಹೋಗಿದೆ, ಇನ್ನೊಂದು ಕಾಲಿಗೆ ಆ ಶಿಕ್ಷಣವನ್ನು ಕೊಡಬೇಕು ನಾನು. ಅದು ಸವಿತದೆ ನಿಮಗೆ, ನೀವಾಗಲೇ ಹೇಳಿದ್ರಿ ಪ್ರಕೃತಿ ನಿಯಮದ ಬಗ್ಗೆ. ಒಂದು ಏಜ್ ಆದ್ಮೇಲೆ ಸ್ನಾಯುಗಳು ಸಾಯುವಂಥದ್ದು, ನರಗಳು ಮಾಂಸಖಂಡಗಳು ಸ್ವಲ್ಪ ವೀಕ್ ಆಗುವಂಥದ್ದು ಪ್ರಕೃತಿ ನಿಯಮ. ಅದನ್ನು ಮತ್ತೆ ಮುಂದುದೂಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಹೇಳ್ತೇವೆ ನಾವು ಯೋಗ ಮಾಡ್ತಾ ಮಾಡ್ತಾ ವಯಸ್ಸಾದದ್ದು ಗೊತ್ತಾಗೋದಿಲ್ಲ, ಆಯುಷ್ಯ ಸ್ವಲ್ಪ ಜಾಸ್ತಿ ಸಿಗ್ಬಹುದು ನಮಗೆ ಅಂತ ಹೇಳಿದ್ರೆ ನಾನು 100 ವರ್ಷ ಬದುಕೋದಲ್ಲ, ಬದುಕಿದಷ್ಟು ದಿನ ತುಂಬಾ ಚೆನ್ನಾಗಿ ಬದುಕುವಂಥದ್ದು.
ಆ ತಾಯಿ ಅದನ್ನ ಹೇಳಿದ್ದು ನನಗೆ ಆಶ್ಚರ್ಯ ಆಯ್ತು. ನಾನೇ ಆಮೇಲೆ ಬದಲಾದೆ ಅಂತ ಹೇಳಿ. ಆ ತಾಯಿ ಎಷ್ಟು ಚೆನ್ನಾಗಿ ಬದಲಾದ್ರು ಅಂತ ಹೇಳಿದ್ರೆ, ಅದೇ ಕಾಲನ್ನು ಕುಂಟಿಕೊಂಡು ಎಷ್ಟು ಹೇಗೆ ಬರ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಕಾಲನ್ನು ಪಾಪ ಅವರಿಗೆ ಊರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲೂ ಅವರು ಕಿನ್ನಿಗೋಳಿಯ ಪೇಟೆಯಲ್ಲಿ ಬರ್ತಾ ಯೋಗ ಮಾಡಿದ್ದಾರೆ. 1-2 ವರ್ಷ ನನ್ನ ಜೊತೆ ಪಳಗಿದ್ದಾರೆ. ಆಮೇಲೆ 2 ವರ್ಷದ ನಂತರ ಅವರು ಆರಾಮದಲ್ಲಿ ನಡೆಯುವಷ್ಟು ಇದ್ರು. ಅದು ಅವರಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಪಕ್ಕದಲ್ಲಿರುವಂತ ಎಲ್ಲ ಅಂಗಡಿಯವರವ್ರ ಹತ್ರ ಮಾತಾಡ್ಕೊಂಡೆಲ್ಲ ಬರ್ತಾ ಇದ್ರು. ಅವರು ಅಷ್ಟು ಆಕ್ಟಿವ್ ತಾಯಿ ಅವರು. ಅವ್ರು ಹೇಳಿದ್ರು, ನಿರ್ಮಲಕ್ಕ ಯೋಗ ಕ್ಲಾಸಿಗೆ ಹೋಗಿ ನೀವು ಬಾರಿ ಚೆನ್ನಾಗಿ ನಡೆಯುವಂತದೆಲ್ಲ ಅಭ್ಯಾಸ ಆಗಿದೆ ಅಂತ ಹೇಳಿ. ಇದನ್ನು ಅವ್ರು ನನ್ನ ಹತ್ರ ಹೇಳಿದ್ರು. ನನಗೆ ಆಗ ತುಂಬಾ ಖುಷಿ ಆಯಿತು. ಹೌದು, ಹಾಗಂತೇಳಿ ಅವ್ರದ್ದು ನಡೆಯೋಲ್ಲಿ ಬದಲಾವಣೆ ಸ್ವಲ್ಪ ಆಗಿರ್ಬೋದು, ಆದರೆ ಮನಸ್ಸಿನಲ್ಲಿ ತುಂಬಾ ಬದಲಾವಣೆ ಆಗಿತ್ತು. ಅವ್ರು ಹೇಳಿದ್ರು, ನಾನು ಪ್ರತಿಯೊಂದು ಆಸನವನ್ನು, ಮೇಯ್ನ್ ಆಗಿ ಸೂರ್ಯ ನಮಸ್ಕಾರವನ್ನು ಭಾರಿ ಕಷ್ಟದಲ್ಲಿ ಮಾಡ್ತಾ ಇದ್ರು. ನಾನು ಹೇಳಿದೆ, ಮಂಡಿ ನೋವಿದ್ದವರಿಗೆ ನಾವು ಪ್ರಾರಂಭದಲ್ಲಂತೂ ಸೂರ್ಯ ನಮಸ್ಕಾರಕ್ಕೆ ಟಚ್ ಕೊಡೋದಿಲ್ಲ. ಮತ್ತೆ ಸ್ವಲ್ಪ ಅವರಿಗೆ ಮನಸ್ಸು ಸ್ಥಿರವಾಗ್ತಾ ಹೋದ ಹಾಗೆ ಸ್ವಲ್ಪ ಮಾಡಿ, ನಿಮಗೆ ಎಷ್ಟು ಆಗತ್ತೋ ಅಷ್ಟನ್ನು ಮಾಡಿ ಮತ್ತೆ ನೀವು ರಿಲ್ಯಾಕ್ಸ್ ತಗೊಳ್ಬೇಕು ಅಂತ ಹೇಳ್ತೇನೆ. ಹಾಗೆಯೇ ಅಭ್ಯಾಸ ಮಾಡಿದಂತಹ ತಾಯಿ ಅವರು, ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಂತ ತಾಯಿ, ಅಷ್ಟು ಚೆನ್ನಾಗಿ ಅವರು ನಡ್ಕೊಂಡು ಬರುವಂತದ್ದು. ಈಗ ಕೂಡ ನನ್ನ ಎಲ್ಲಾ ಕಾರ್ಯಕ್ರಮಗಳಿಗೆ ಬಂದು ಕೂತ್ಕೊಳ್ಳೋದು, ಅವರಿಗೆ ಮಾಡ್ಲಿಕ್ಕೆ ಆಗದಿದ್ರು ಬಂದು ಕೂತ್ಕೊಳ್ಳುವಂಥದ್ದು, ಇದನ್ನೆಲ್ಲ ಅವ್ರು ಆರಾಮದಲ್ಲಿ ಮಾಡ್ತಾ ಇದ್ದಾರೆ. ಮ್ಯಾಮ್, ನೀವು ಇವತ್ತು ಬಂದದ್ದು ನಮಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ಯೋಗದ ಮಹತ್ವವನ್ನು ನೀವು ತಿಳಿಸಿದ್ದೀರಾ. ಹಾಗೆ ತುಂಬಾ ಖುಷಿ ಆಯಿತು ಬಂದದಕ್ಕೆ. ಧನ್ಯವಾದಗಳು. ನವಭಾರತ ಜ್ಞಾನಜ್ಯೋತಿಯ ಸ್ಪಾನ್ಸರ್ ಆದಂತಹ ನವಭಾರತ ರಿಯಲ್ ಎಸ್ಟೇಟ್ ಹಾಗೂ ಅಕ್ಷಯ ಹ್ಯಾಂಡ್ಲೂಮ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ನವಭಾರತ ಜ್ಞಾನಜ್ಯೋತಿಯ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.